ಸೊ ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತಿನ ಒಂದು ಬ್ಯಾಂಕ್ ನಿಫ್ಟಿಯ ಒಂದು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಮಾಡೋದಾದ್ರೆ, ಸೊ ನಾವು ನೋಡೋದಾದ್ರೆ ಇಲ್ಲಿ ಫ್ಲಾಟ್ ಆಗಿ ಓಪನ್ ಆಗ್ತಿದೆ. ಯಾಕೆಂತಂದ್ರೆ SGX ನಿಫ್ಟಿ ಬಂದ್ಬಿಟ್ಟು ಅರೌಂಡ್ 19 to 20 ಪಾಯಿಂಟ್ ಅಪ್ ಮೂವ್ ನಲ್ಲಿದೆ. ಸೊ ಅಂದ್ರೆ ಈ ಒಂದು ರೇಂಜ್ ನಲ್ಲೇ ಇವತ್ತು ಬ್ಯಾಂಕ್ ನಿಫ್ಟಿ ಕೂಡ ಓಪನ್ ಆಗುತ್ತೆ. ಸೊ ಆದ್ರೆ ಬ್ಯಾಂಕ್ ನಿಫ್ಟಿ ಓಪನ್ ಆದ್ರೆ ನೋಡಿ, ಇಲ್ಲಿ ಒಂದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇದೆ. ಸೊ ಅದರಿಂದ ನಾವು ಇಮಿಡಿಯೇಟ್ ಆಗಿ ಕಾಲ್ ಆಪ್ಷನ್ ಬಗ್ಗೆ ಪ್ಲಾನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ಒಂದು ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡೋದಕ್ಕೋಸ್ಕರ ನಾವು ವೇಟ್ ಮಾಡಬೇಕಾಗುತ್ತೆ. ಸೊ ಅದು ಕೂಡ ಪ್ಯಾರಾಬಲಿಕ್ ಆಗಿ ಬ್ರೇಕ್ ಮಾಡಿದ್ರೆ, ಸೊ ವಿ ಹ್ಯಾವ್ ಟು ವೇಟ್, ರೀಟೆಸ್ಟ್ ಆಗಿ ಆಮೇಲೆ ಒಂದು ಎಂಟ್ರಿನ ತಗೋಬೇಕಾಗುತ್ತೆ. ಅಥವಾ ಇಲ್ಲಾಂದ್ರೆ ಇಲ್ಲಿ ಒಂದು ಫೇಕ್ ಬ್ರೇಕ್ ಬಿಟ್ ಮೂವ್ಮೆಂಟ್ ಕೊಟ್ಟು ಮತ್ತೆ ಇಲ್ಲಿಂದ ಫಾಲ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಈ ಒಂದು ಪ್ಲೇಸ್ ನಲ್ಲಿ ಇಮಿಡಿಯೇಟ್ ಆಗಿ ಯಾವುದೇ ಒಂದು ಟ್ರೇಡ್ ನ ಪ್ಲಾನ್ ಮಾಡಬೇಡಿ. ಸೊ ಪ್ಲಾನಿಂಗ್ ಏನಿತ್ತು ಅಂದ್ರೆ ಒಂದು ರೀಟೆಸ್ಟ್ ಅಥವಾ ಇಲ್ಲಿಂದ ಒಂದು ಕನ್ಸಾಲ್ಟೇಷನ್ ಆಗಿ ಒಂದು ಬ್ರೇಕ್ಔಟ್ ಆದ್ಮೇಲೆ ಒಂದು ಎಂಟ್ರಿ ತಗೊಳ್ಳಿ, ಅಥವಾ ಇಲ್ಲ ಅಂತಂದ್ರೆ ಮೇಲೆ ಹೋದ್ಮೇಲೆ ಒಂದು ರೀಟೆಸ್ಟ್ ಎಂಟ್ರಿಗೆ ಕಾಯ್ದು ನಂತರ ನೀವು ಒಂದು ಅಪ್ ಮೂವ್ ಬಗ್ಗೆ ನಿಮ್ಮ ಒಂದು ಬಯಾಸ್ ಅಪ್ ಮೂವ್ ಇದ್ರೆ, ನೀವು ಅಪ್ ಸೈಡ್ ಇದ್ರೆ ನೀವು ಅದನ್ನ ಟ್ರೇಡ್ ನ ಪ್ಲಾನ್ ಮಾಡಬಹುದು. ಅಥವಾ ಇಲ್ಲಿಂದ ಒಂದು ಪ್ರೈಸ್ ಆಕ್ಷನ್ ನ ನೀವು ಇದು ಮಾಡಿ ಮತ್ತೆ ಪ್ರೈಸ್ ಆಕ್ಷನ್ ನಮಗೆ ಇಲ್ಲಿಂದ ಒಂದು ಡೌನ್ ಮೂವ್ ಕೊಡುವಂತ ಒಂದು ಪ್ರೈಸ್ ಆಕ್ಷನ್ ನ ಕ್ರಿಯೇಟ್ ಮಾಡಿದ್ರೆ, ಸೊ ನಾವು ಇಲ್ಲಿಂದ ಈಸಿಯಾಗಿ ಒಂದು ಡೌನ್ ಸೈಡ್ ಗೆ ಟ್ರೇಡ್ ನ ಪ್ಲಾನ್ ಮಾಡಬಹುದು. ಮತ್ತೆ ನಮ್ಮ ಒಂದು ಟಾರ್ಗೆಟ್ ನ ಇಲ್ಲಿವರೆಗೂ ಪ್ಲಾನ್ ಮಾಡ್ಕೋಬಹುದು. ಸೊ ಏನು ಅಂತಂದ್ರೆ, ಇದು ಒಂದು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ, ಸೊ ನಮ್ಗೆ ಇದೆರಡು ಮೇಜರ್ ರೆಸಿಸ್ಟೆಂಟ್ ಪಾಯಿಂಟ್ಸ್. ಯಾಕೆ ಅಂತಂದ್ರೆ, ಸೊ ಇಲ್ಲಿ ನೋಡಬಹುದು, ಯಾವ ಒಂದು 7th ಮಾರ್ಚ್ ಅಲ್ಲಿ ಇಲ್ಲಿಂದ ಫಾಲ್ ಆಗಿರೋದು ತುಂಬಾ ದೊಡ್ಡ ಫಾಲ್ ನ ನಾವು ನೋಡಿದೀವಿ. ಸೊ ಅದರಿಂದ ಇಲ್ಲಿ ಬಿಗ್ ಸೆಲ್ಲರ್ಸ್ ಕೂತಿರುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಬಿಟ್ರೆ ಈ ಒಂದು ಪಾಯಿಂಟ್ ಬಂದ್ಬಿಟ್ಟು ರೀಸೆಂಟ್ ಟೈಮ್ ನಲ್ಲಿ ಅಂದ್ರೆ ಅರೌಂಡ್ 9th ಮೇ ನಲ್ಲಿ ಇಲ್ಲಿಂದ ಕೂಡ ಒಂದು ಬಿಗ್ ಫಾಲ್ ಆಗಿದೆ. ಇದು ಕೂಡ ಹ್ಯೂಜ್ ಫಾಲ್ ಆಗಿ ಮತ್ತೆ ಅಲ್ಲಿಂದ ಮಾರ್ಕೆಟ್ ವಾಪಸ್ ಬಂದಿದೆ. ಸೊ ಮತ್ತೆ ಅದೇ ಒಂದು ಪಾಯಿಂಟ್ ನ ಟಚ್ ಮಾಡ್ತಿದೆ. ಸೊ ಅದರಿಂದ ಈ ಎರಡು ಪಾಯಿಂಟ್ಸ್ ಗಳು ನಮಗೆ ಈ ಒಂದು ಲೆವೆಲ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 48,257 ಮತ್ತೆ 48,069. ಸೊ ಈ ಎರಡು ಪಾಯಿಂಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ. ಮತ್ತೆ ಡೈಲಿ ಟೈಮ್ ಫ್ರೇಮ್ ನಲ್ಲಿ ನಮಗೆ ಇಲ್ಲಿಂದ ಒಂದು ರಿವರ್ಸಲ್ ಕಂಡಿತ್ತು ನೆನ್ನೆ, ಬಿಕಾಸ್ ಇಲ್ಲಿ ಒಂದು ಒರ್ಜಿನ್ CPR ಇತ್ತು. ಮತ್ತೆ ಅಷ್ಟೇ ಅಲ್ಲದೆ ಸೊ ಒಂದು ರಿಟ್ರೇಸ್ಮೆಂಟ್ ಇಲ್ಲಿಂದ ಒಂದು ರಿವರ್ಸಲ್ ಪಾಯಿಂಟ್ ಕೂಡ ಆಗಿತ್ತು ಮೊನ್ನೆ, ಲೈಕ್ 17th ಮೇ. ಸೊ ಅದರಿಂದ ಈ ಒಂದು ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಓಪನಿಂಗ್ ಕೂಡ ಇಲ್ಲೇ ಆಗ್ತಾ ಇರೋದ್ರಿಂದ ಸೊ ನಾವು ವೇಟ್ ಮಾಡಿ ಪ್ರೈಸ್ ಆಕ್ಷನ್ ನ ನೋಡಿ ನಂತರ ಇಲ್ಲಿ ಒಂದು ಟ್ರೇಡ್ ನ ಪ್ಲಾನ್ ಮಾಡಬೇಕಾಗುತ್ತೆ. ಸೊ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡರ ಒಂದು ಮೂವ್ಮೆಂಟ್ಸ್ ಯಾವ ತರ ಇರುತ್ತೆ ಅನ್ನೋದನ್ನ ಕೂಡ ನಾವು ಅಬ್ಸರ್ವ್ ಮಾಡ್ಕೊಂಡು ಸೊ ನಾವು ಟ್ರೇಡ್ ತಗೊಳೋದ್ರಿಂದ ಸೊ ನಮ್ಗೆ ಈಸಿಯಾಗಿ ಒಂದು ಅನಲೈಸೇಷನ್ ಸಿಗುತ್ತೆ ಯಾವ ಕಡೆ ಹೋಗ್ಬೋದು ಅಂತ. ಸೊ ಅದರಿಂದ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡನ್ನೂ ವಾಚ್ ಮಾಡಿ, ಸೊ ಎರಡರ ಪ್ರೈಸ್ ಆಕ್ಷನ್ ನ ನೋಡ್ಕೊಂಡು ನೀವು ಇಲ್ಲಿ ಟ್ರೇಡ್ ಪ್ಲಾನ್ಸ್ ನ ಮಾಡಬಹುದು. ಸೊ ಹೇಗಿತ್ತು ಈ ಒಂದು ಅನಲೈಸಿಸ್ ಅನ್ನೋದನ್ನ ನಾವು ಪೋಸ್ಟ್ ಮಾರ್ಕೆಟ್ ನಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ಸೊ ಹಾಗೆ ಈ ಒಂದು ಅನಲೈಸಿಸ್ ಹೇಗೆ ಅನಿಸ್ತು ನಿಮ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ.